ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನು ಪಾಕಶಾಲೆ. ನಾನು ನಿಮಗಿವತ್ತು ಪಡವಲಕಾಯಿ ಹಾಗೆ ಕಡಲೆಬೇಳೆನ ಬಳಸಿ ಒಂದೊಳ್ಳೆ ಕೂಟು ಅಥವಾ ಸಾಂಬಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇಷ್ಟೇ ಹದವಾಗಿರಬೇಕು ಈ ಒಂದು ಸಾಂಬಾರು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ರುಬ್ಬೋಕೆ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಸ್ವಲ್ಪವೇ ತೆಂಗಿನಕಾಯಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಲಿದು ತೊಗೊಂಡಿರುವಂಥದ್ದು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಬಳಸಿ ಮಾಡ್ತಿರುವಂಥದ್ದು. ಯಾಕಂತ ಹೇಳಿದರೆ ನಾನಿಲ್ಲಿ ಬಳಸ್ತಿರುವಂಥದ್ದು ಅರ್ಧ kg ಆಗುವಷ್ಟು ಪಡವಲಕಾಯಿ. ಅದಕ್ಕೋಸ್ಕರ ನಾನು ಇದಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಿದ್ದೀನಿ. ನೀವು ಹೆಚ್ಚು ಕಡಿಮೆ ಕೂಡ ಬಳಸಿ ಮಾಡ್ಕೊಬೋದು. ಇದಿಷ್ಟನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಬಿಟ್ಟು ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿರಬೇಕು. ನಂತರದಲ್ಲಿ ನಾವು ಪಡವಲಕಾಯಿನ ಮೇಲ್ಗಡೆ ಇರುವಂಥ ವೈಟ್ ಏನಿದೆ ಸಿಪ್ಪೆ ಅದನ್ನು ಚಾಕುವಿನಿಂದ ಎರ್ಕೊಂಡಿದ್ದೀನಿ. ನಾನು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಕೂಡ 1 ಅವರ್ ನೆನೆಸಿರುವಂಥದ್ದು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರನ್ನು ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರದಲ್ಲಿ ಒಂದು ರುಬ್ಬಕ್ಕೆ ಹಾಕಿದ್ದೀನಿ ಈರುಳ್ಳಿ, ಹಾಗೆ ಒಂದು ಈರುಳ್ಳಿನ ಒಗ್ಗರಣೆಗೆ ಕೂಡ ಬಳಸ್ತಾ ಇದ್ದೀನಿ. 1 ಕಡ್ಡಿ ಆಗುವಷ್ಟು ಕರಿಬೇವು, ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪವೇ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಆಗೋದು ಬೇಡ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಇದಕ್ಕೆ ಪಡವಲಕಾಯಿಯನ್ನು ಸೇರಿಸ್ಕೊಬೇಕು. ನಾನು ಮೊದಲೇ ಹೇಳಿದಾಗೆ ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇದಕ್ಕೆ ಪಡವಲಕಾಯಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಪಡವಲಕಾಯಿ ಕೂಟನ್ನು ನಾವು 10 ನಿಮಿಷದಲ್ಲಿ ಮಾಡ್ಕೊಬೋದು. ಯಾಕಂತ ಹೇಳಿದರೆ ಬಳಸಿ ಮಾಡ್ತಿರುವಂಥದ್ದು ಕುಕ್ಕರು, ಅದಕ್ಕೋಸ್ಕರ. ನಂತರದಲ್ಲಿ ನಾನು ಮೊದಲೇ ಹೇಳಿದಾಗೆ 1 ಅವರ್ ನೆನೆಸಿರುವಂಥ ಕಡಲೆಬೇಳೆನ ನೀರು ಶೋಧಿಸ್ಬಿಟ್ಟು ಸೇರಿಸ್ಕೊತಿದ್ದೀನಿ. ನಂತರ ಒಂದು ಟೊಮೊಟೊನ ಕೂಡ ಈ ಟೈಮಲ್ಲಿ ಸೇರಿಸ್ತಿದ್ದೀನಿ. ರುಬ್ಬೋಕ್ಕೂ ಸಹ ಒಂದನ್ನು ಹಾಕಿದ್ದೆ, ಇವಾಗ ಕೂಡ ಒಂದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಟೊಮೊಟೊ. ಈ ಸಾಂಬಾರಿಗೆ ಹುಣಸೆ ಹಣ್ಣನ್ನು ಹಾಕಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು, ಅದಕ್ಕೋಸ್ಕರವಾಗಿ ಟೊಮೊಟೊ ಕೂಡ ಬಳಸಿ ಮಾಡ್ತಿರುವಂಥದ್ದು. ಈ ಒಂದು ರೆಸಿಪಿ ದೋಸೆ ಜೊತೆ ಹಾಗೆ ಎಲ್ಲ ರೈಸ್ಗಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಬೇಕು. 2 ನಿಮಿಷ ಪಡವಲಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡಿ ಆದಮೇಲೆ ತಕ್ಷಣಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಆ ಜಾರಿಗೇ ಸ್ವಲ್ಪ ನೀರು ಸಹ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಎಲ್ಲವೂ ಹಸಿಯದ್ದೇ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇದು ಬಂದು ಸಾಂಬಾರು ಪುಡಿ. ನಾವು ಬೇಳೆ ಸಾಂಬಾರುಗಳಿಗೆ ಏನು ಯೂಸ್ ಮಾಡ್ತೀವೋ ಆ ಒಂದು ಖಾರದ ಪುಡಿನೇ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಬಳಸಿದ್ದೀನಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇದು ಕೂಟಾಗಿರೋದ್ರಿಂದ ಸ್ವಲ್ಪ ನೀರನ್ನು ಕಮ್ಮಿ ಸೇರಿಸಿ ಮಾಡ್ಕೊಬೇಕು, ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ kg ಆಗುವಷ್ಟು ಪಡವಲಕಾಯಿನ ಬಳಸಿ ಮಾಡ್ತಿರುವಂಥದ್ದು. 200 ಗ್ರಾಮ್ ಆಗುವಷ್ಟು ಬೇಳೆ ಕೂಡ ಹಾಕಿದ್ದೀನಿ, ಕಡಲೆಬೇಳೆನ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹದ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಂಡು ಇದು ಕುದಿಯೋ ಟೈಮಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪವೇ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೆಗೆಸ್ಬೇಕು. ಪರ್ಫೆಕ್ಟಾಗಿ ಬೆಂದಿರುತ್ತೆ 2 ವಿಷಲ್ ಅಂತ ಹೇಳಿದರೆ. ನೋಡಿ, ಇವಾಗ ಯಾವ ರೀತಿಯಾಗಿ ಬೆಂದಿದೆ ಅನ್ನೋದು ಸಹ ನಿಮಗೆ ತೋರಿಸ್ತಿದ್ದೀನಿ. ಈ ಒಂದು ರೆಸಿಪಿ ಎಲ್ಲ ರೀತಿ ರೈಸ್ಗಳ ಜೊತೆ ಹಾಗೆ ದೋಸೆ, ಚಪಾತಿ, ಇಡ್ಲಿ ಎಲ್ಲದರ ಜೊತೆನೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.